ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋವನ್ನು ನಾನು ಮಾಡುವ ಉದ್ದೇಶ ಇಷ್ಟೇ. ನಾನು ಹಿಂದಿನ 2 ವಿಡಿಯೋಗಳನ್ನು ಹಾಕಿದ್ದೆ, ಅಲ್ಲಿ ಭಾಳಷ್ಟು ನೆಗೆಟಿವ್ ಕಮೆಂಟ್ ಬಂದಿದ್ದು. ಹೀಗಾಗಿ ಆ ನೆಗೆಟಿವ್ ಕಮೆಂಟಿಗೆ ಸ್ವಲ್ಪ ಉತ್ತರ ಅಂತೇಳಿ ನಾನು ಅಂದ್ಕೊಳ್ತೀನಂತ. ಮತ್ತು ಉಪನ್ಯಾಸಕರಾಗುವಂಥವ್ರು, ನಾವು ಶಿಕ್ಷಕರಾಗುವಂಥವ್ರು ಒಂದು ವಿಷಯ ವಸ್ತುವನ್ನು 3 ಆಯಾಮದಲ್ಲಿ ವಿಚಾರ ಮಾಡಬೇಕಾಗುತ್ತೆ, ಎಲ್ಲ ಆಯಾಮದಲ್ಲಿ ನೋಡಬೇಕಾಗುತ್ತೆ. ಬರೀ ನೇಮಕಾತಿ ಮಾಡ್ತಾರೆ ಹಿಂಗೆ ಹೇಳ್ತಾನೆ. ಈಗ 1-2-3 ವರ್ಷ ಆಯಿತು. 2022ಕ್ಕೆ PU ನೇಮಕಾತಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿತ್ತು. 24 ಆದರೂ ಆಗ್ತಾಯಿಲ್ಲ. ಕೆಲವೊಂದಿಷ್ಟು ಕಾರಣಗಳಿರ್ತವೆ. ಹೀಗಾಗಿ ನಾನು ಇಲ್ಲಿ ಇನ್ನೊಂದು ನೆಗೆಟಿವ್ ವಿಡಿಯೋ ಅಂತ ತಿಳ್ಕೊಳ್ಳಿ. ಇದು ನನ್ನ ಕಂಟಿನ್ಯೂ ಆಗಿ 3ನೇ ನೆಗೆಟಿವ್ ವಿಡಿಯೋ. ಇಲ್ಲಿ ಹೊಸ ನೇಮಕಾತಿಗಳಿಗೆ ನೋ ಎಂದ ಹಣಕಾಸು ಇಲಾಖೆ. ಇದು 2-3 ತಿಂಗಳ ಹಿಂದಿನ ಒಂದು ಪೇಪರ್ ಆರ್ಟಿಕಲ್. ಓಕೆ, ಇಲ್ಲಿ ನೋಡ್ಬೋದು. ಶಿಕ್ಷಣ, ಆರೋಗ್ಯ, ಒಡಾಡಳಿತ, ಕಂದಾಯ ಸೇರಿ ಪ್ರಮುಖ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ಪ್ರಮಾಣ ಹೆಚ್ಚುತ್ತಿದೆ. ದಕ್ಷ, ಪಾರದರ್ಶಕ ಆಡಳಿತ ಭರವಸೆ ಕಳೆದುಕೊಳ್ತಾ ಇದೆ. ಹೀಗಾಗಿ ಇವು ಏನು, ಅದರಲ್ಲಿಯೂ ಸಹಿತ ಸರ್ಕಾರ ಏನು ಮಾಡಿತ್ತು, ಮುಂದೆ ತಾನು ಕಾಂಗ್ರೆಸ್ ಸರ್ಕಾರ ತಂದು ಬಂದ ಮೇಲೆ ಎಲ್ಲ ಕಲ್ಯಾಣ ಕರ್ನಾಟಕ ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿ ನಾನಾ ಇಲಾಖೆ ಹುದ್ದೆಗಳನ್ನು ಭರ್ತಿ ಮಾಡೋದಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಆದರೆ ಈಗೇನಾಗಿಬಿಟ್ಟಿದೆ ಅಂತಂದರೆ, ಸುಮಾರು 58,000 ಕೋಟಿಯಷ್ಟು ಮೊತ್ತವನ್ನು ಅವರು ಗ್ಯಾರಂಟಿಗಳಿಗೆ ಕೊಡ್ತಾ ಇರೋದರಿಂದ ಈ ಸಾಲಿನಲ್ಲಿ ಯಾವ ಖಾಲಿ ಹುದ್ದೆ ಭರ್ತಿಗೂ ಹಣಕಾಸು ಇಲಾಖೆ ಒಪ್ಪುತ್ತಿಲ್ಲ. ಅಂದರೆ ಈ ವರ್ಷ ಅಂತಂದರೆ 2024ಕ್ಕೆ ಹೊಸ ನೇಮಕಾತಿಯನ್ನು ಮಾಡಿಕೊಳ್ಳುವಾಗಿಲ್ಲ. ಹಿಂದೇನು ಅನುಮೋದನೆ ಕೊಟ್ಟಿದ್ದಾರೆ ಅವುಗಳನ್ನು ಮಾಡ್ಕೊಂಡು ಹೋಗ್ಬೋದು. ಅಂತಂದರೆ PU ನೇಮಕಾತಿಗೆ ಸಂಬಂಧಪಟ್ಟಂತೆ 214 ಹುದ್ದೆಗಳು ಏನಿದಾವಲ್ಲ ಅವುಗಳನ್ನು ಮಾಡ್ಬೋದು. ಬಟ್ ಇಲ್ಲಿ ಏನಾಗಿದೆ, ವಿವಾಹಿತ ಮಹಿಳೆ ಸಮಸ್ಯೆ ಬರುತ್ತೆ. ಯಾಕಂತಂದರೆ ವಿವಾಹಿತ ಮಹಿಳೆಯೂ ಸಹಿತ ಈ 814 ಹುದ್ದೆಗಳಿಗೆ ಅರ್ಜಿ ಹಾಕೋದ್ರಿಂದ ಅವರು ಸುಪ್ರೀಂ ಕೋರ್ಟ್ ತೀರ್ಪನ್ನು ವೈಟ್ ಮಾಡ್ತಾ ಇದ್ದಾರೆ. ಓಕೆ, ಹೀಗಾಗಿ ಇಲ್ಲಿಯೂ ಸಹಿತ ನೋಡಿ ಏನು ಮಾಡಿದ್ರು, ನೋ, ಹೊಸ ನೇಮಕಾತಿಗಳು ನೋ ಎಂದ ಹಣಕಾಸು ಇಲಾಖೆ. ನೆಕ್ಸ್ಟು ಇವರೇನು ಮಾಡ್ತಾರೆ ಅಂತಂದರೆ, ಈ ಹಣಕಾಸು ಇಲಾಖೆ ಈಗ ಪ್ರೆಸೆಂಟ್ಲಿ ಏನು ಮಾಡ್ತಾಯಿದೆ ಅಂತಂದರೆ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಹುಡುಕ್ತಾ ಇದೆ ಅಂತೆ. ಓಕೆ, ಅವ್ರ ಗ್ಯಾರಂಟಿಗೆ ಹಣವನ್ನು ಹುಡುಕ್ತಾ ಇರೋದರಿಂದ ಇವ್ರಿಗೇನಾಗಿದೆ, ಹೊಸ ನೇಮಕಾತಿಗಳಿಗೆ ನೋ ಅಂಥೇಳಿ ಇದು 3 ತಿಂಗಳ ಹಿಂದನೇ ಹೇಳಿದ್ದು. ಓಕೆ, ಅಂದರೆ 2024ಕ್ಕೆ ನೋ ಅಂತ ಇದ್ದಾರೆ. ಅಂದರೆ 2025ಕ್ಕೆ ಎಸ್ ಅನ್ಬೋದು ಅವರು. ಓಕೆ, ಮತ್ತು ನಮ್ಮ ಮಾನ್ಯ ಸಚಿವರು ಸಹಿತ ಹೇಳಿದ್ದಾರೆ, ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಅಂತೇಳಿ. ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ನವ್ರು 50,000 ಹುದ್ದೆಗಳಿಗೆ ಪ್ರಸ್ತಾವನೆ ಸಲ್ಲಿಸ್ಬೋದು. ಆದರೆ ಹಣಕಾಸು ಇಲಾಖೆ ಏನು ಮಾಡುತ್ತೆ, ತನ್ನ ಒಂದು ಮಿತಿಯನ್ನು ನೋಡಿಕೊಂಡು ಅನುಮತಿಯನ್ನು ಕೊಡುತ್ತೆ. ಪ್ರೆಸೆಂಟ್ಲಿ ಈ ಹಣಕಾಸು ಇಲಾಖೆನೇ ಹೇಳಿಬಿಟ್ಟಿದೆ, ಈ ವರ್ಷ ಯಾವುದೇ ನೇಮಕಾತಿಗೆ ಅನುಮತಿಯನ್ನು ಕೊಡುವುದಿಲ್ಲ ಅಂತೇಳಿ ಅದೇ ಹೇಳ್ತಾ ಇದೆ. ಹೀಗಾಗಿ ಇವರೇನು ಮಾಡ್ತಾರೆ ಅಂತಂದರೆ, ಕೃಷ್ಣ ಬೈರೇಗೌಡರು ಒಂದು ನಿಯಮ ರೂಲ್ಸ್ ತರ್ತಾರೆ. 40-32 ನಿಯಮದ ಪ್ರಕಾರ ಹಂಗಾಮಿಯವರನ್ನು ತೊಗೊಂಡು ನಾವು ಮುಂದೆ ಹೋಗುವ ಅನ್ನುವಂಥ ಒಂದು ವಿಚಾರ ಬರುತ್ತೆ. ಹೀಗಾಗಿ ನೀವು ಯಾವುದೇ ಒಂದು ಇಲಾಖೆಗೆ ಹೋಗ್ರಿ, ಹಂಗಾಮಿಗಳದ್ದೇ ಪ್ರಭಾರ ಆಗಿಬಿಟ್ಟಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಶಿಕ್ಷಣ ಇಲಾಖೆಗೆ ಹೋದರೆ ಅತಿಥಿ ಶಿಕ್ಷಕರ ಒಂದು ಪ್ರಭಾವ, ಉಳಿದ ಕಡೆ ಹೋದರೆ ಬರೀ ಡೆಪ್ಯುಟೇಷನ್ ಮೇಲಿರುವಂಥ ಹುದ್ದೆ ಅಧಿಕಾರಿಗಳದ್ದೇ ಪ್ರಭಾವ ಆಗಿಬಿಟ್ಟಿದೆ. ಹೀಗಾಗಿ ಈ ವರ್ಷ ಗ್ಯಾರಂಟಿಗಳಿಂದಾಗಿ ಯಾವುದೇ ರೀತಿಯಂಥ ಹೊಸ ನೇಮಕಾತಿಗಳಿಗೆ ಹಣಕಾಸು ಇಲಾಖೆ ಅನುಮೋದನೆ ಕೊಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ 3-4 ತಿಂಗಳಿಂದಲೇ ಹೇಳಿತ್ತು. ಆದರೂ ಸಹಿತ ಸರ್ಕಾರದವ್ರು ಏನು ಮಾಡ್ತಾಯಿದ್ದಾರೆ, ಮುಂದಿನ ಬಜೆಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಬೋದು, ಏರುಪೇರು ಮಾಡಬಹುದು ಅನ್ನುವಂಥ ಉದ್ದೇಶದಿಂದ ಅವರು ಈಗ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಓಕೆ, ಥ್ಯಾಂಕ್ ಯು.